ವಿಜಯಪುರ ನಗರದಲ್ಲಿ ನಿನ್ನೆ 14/7/2025 ಯುವಕನ ಮೇಲೆ 4 ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹತ್ಯೆಗೈದು ಪರಾರಿಯಾಗಿರುವ ಘಟನೆ ನಡೆದಿದೆ. ಅಮರವರ್ಷಿಣಿ ಸಹಕಾರಿ ಬ್ಯಾಂಕ್ನಲ್ಲಿ ನಡೆದ ಈ ಘಟನೆ ಸುಶೀಲ್ ಕಾಳೆ ಮೇಲೆ ದಾಳಿ ಮಾಡಲಾಗಿದೆ. ತೀವ್ರವಾಗಿ ಗಾಯಗೊಂಡಿರುವ ಕಾಳೆಯನ್ನು ನಗರದ BLDE ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಸ್ಥಳಕ್ಕೆ ಗಾಂಧಿ ಚೌಕ್ ಪೊಲೀಸರು ಭೇಟಿಯಾಗಿ ಪರಿಶೀಲನೆ ನಡೆಸಿದ್ದರು. ಇನ್ನು ದಾಳಿ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದರು. ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದರು. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕೊಲೆ ಪ್ರಕರಣದ 2 ಆರೋಪಿಗಳು ಕಾಲಿಗೆ ಗುಂಡೇಟು, 4 ಆರೋಪಿಗಳ ಶೋಧ. ವಿಜಯಪುರ ನಗರದಲ್ಲಿ ನಡೆದ ಸುಶೀಲ್ ಕಾಳೆ ಕೊಲೆ ಪ್ರಕರಣದ 2 ಆರೋಪಿಗಳ ಮೇಲೆ ಪೊಲೀಸರು ಮಂಗಳವಾರ ಗುಂಡಿನ ದಾಳಿ ಮಾಡಿ ಬಂಧಿಸಿದ್ದಾರೆ. ಆರೋಪಿಗಳಾದ ಆಕಾಶ್ ಕಲವಗೋಳ್ ಮತ್ತು ಅಲಿಯಾಸ್ ಸುನಿಲ್ ಸುಭಾಷ್ ಬಗಲಿ ಎಂಬವರೇ ಗುಂಡೇಟು ತಿಂದವರು. ಆಕಾಶ್ ವಿರುದ್ಧ ಈಗಾಗಲೇ 7 ಕೇಸ್ಗಳು ದಾಖಲಾಗಿದ್ದವು. ಇದೇ ಕೊಲೆ ಪ್ರಕರಣದ ಇನ್ನೂ 4 ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಪ್ರಕರಣದ ಹಿನ್ನೆಲೆ: ನಗರದ SS ಕಾಂಪ್ಲೆಕ್ಸ್ನಲ್ಲಿರುವ ಅಮರವರ್ಷಿಣಿ ಬ್ಯಾಂಕಿನ ಆವರಣದಲ್ಲಿ ಸೋಮವಾರ ಮಧ್ಯಾಹ್ನ ಸುಶೀಲ್ ಕುಮಾರ್ ಕಾಳೆ ಎಂಬಾತನ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದರು. ಮಾರಕಾಸ್ತ್ರ ಮತ್ತು ನಾಡ ಪಿಸ್ತೂಲ್ನಿಂದ ದಾಳಿ ನಡೆಸಿ ಪರಾರಿಯಾಗಿದ್ದರು. ಇದರಿಂದ ತೀವ್ರ ಗಾಯಗೊಂಡಿದ್ದ ಸುಶೀಲ್ ಚಿಕಿತ್ಸೆಗೆ ಸ್ಪಂದಿಸದೆ ಸಾವಿಗೀಡಾಗಿದ್ದ. ಈ ಪ್ರಕರಣ ದಾಖಲಿಸಿಕೊಂಡಿದ್ದ ಗಾಂಧಿ ಚೌಕ್ ಪೊಲೀಸ್ ಠಾಣೆ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದರು. ಮಂಗಳವಾರ ಬೆಳಗಿನ ಜಾವ ಆರೋಪಿಗಳು ನಗರದ ಹೊರವಲಯದ ಇಟಂಗಿಹಾಳ್ ಬಳಿ ಪರಾರಿಯಾಗಲು ಯತ್ನಿಸುವ ಮಾಹಿತಿ ತಿಳಿದು ಪೊಲೀಸರು ಬಂಧನಕ್ಕೆ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ವೇಳೆ ಪೊಲೀಸರ ಆರೋಪಿಗಳ ಬೆನ್ನಟ್ಟಿದ್ದಾಗ ಇಟಂಗಿಹಾಳ್ ರಸ್ತೆಯಲ್ಲಿ 2 ಆರೋಪಿಗಳು ಬೈಕ್ ಮೇಲಿಂದ ಕೆಳಗೆ ಬಿದ್ದಿದ್ದಾರೆ. ಅಲ್ಲದೆ ಪೊಲೀಸರತ್ತ ಕಲ್ಲು ತೂರಾಟಕ್ಕೆ ಮುಂದಾಗಿದ್ದಾರೆ. ಹಾಗೆ ಆರೋಪಿಗಳು ತಮ್ಮಲ್ಲಿದ್ದ ನಾಡ ಪಿಸ್ತೂಲ್ ಮೂಲಕ ಗುಂಡಿನ ದಾಳಿ ನಡೆಸಲು ಪ್ರಯತ್ನಿಸಿದ್ದಾರೆ. ಆಗ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಗಾಂಧಿ ಚೌಕ್ ಪೊಲೀಸ್ ಠಾಣೆ CPI ಪ್ರದೀಪ್ ತಳಕೇರಿ ಫೈರಿಂಗ್ ಮಾಡಿದ್ದಾರೆ. 2 ಆರೋಪಿಗಳಿಗೆ ಗುಂಡೇಟು ಬಿದ್ದಿದೆ. ಸದ್ಯ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇದೇ ವೇಳೆ ಒಬ್ಬ ಪೊಲೀಸ್ ಪೇದೆಯೊಬ್ಬರು ಗಾಯಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ SP ಭೇಟಿ. ಆರೋಪಿಗಳ ಮೇಲೆ ನಡೆದ ಫೈರಿಂಗ್ ಘಟನಾ ಸ್ಥಳಕ್ಕೆ SP ಲಕ್ಷ್ಮಣ್ ನಿಂಬರ್ಗಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆದಿದ್ದಾರೆ. ಘಟನಾ ಸ್ಥಳಕ್ಕೆ SP ಭೇಟಿ. ಆರೋಪಿಗಳ ಮೇಲೆ ನಡೆದ ಫೈರಿಂಗ್ ಘಟನಾ ಸ್ಥಳಕ್ಕೆ SP ಲಕ್ಷ್ಮಣ್ ನಿಂಬರ್ಗಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದರು. ಸ್ಥಳದಲ್ಲಿ ಬುಲೆಟ್ಗಳು ಹಾಗೂ ಆರೋಪಿಗಳ ಕಂಟ್ರಿ ಪಿಸ್ತೂಲ್ ಮತ್ತು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಬಿದ್ದಿದೆ. ನಿನ್ನೆ ದಿನ ಏನು ವಿಜಯಪುರ ಸಿಟಿಯಲ್ಲಿ ಸುಶೀಲ್ ಕಾಳೆ ಅನ್ನುವಂಥ ವ್ಯಕ್ತಿದು ಮರ್ಡರ್ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿತ್ತು. ಇನ್ಸ್ಪೆಕ್ಟರ್ಗೆ ಬಂದಂಥ ಮಾಹಿತಿ ಆಧಾರದ ಮೇಲೆ ಆರೋಪಿಗಳು ಅವ್ರನ್ನ ಪತ್ತೆ ಮಾಡೋಕ್ಕೆ ಹೋಗಿರ್ತಾರೆ. ಆವಾಗ ಪೊಲೀಸರನ್ನ ನೋಡಿಬಿಟ್ಟು ತಪ್ಪಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇಟಂಗಿಹಾಳ್ ರೋಡ್ ಕಡೆ ಹೋಗ್ತಿರ್ಬೇಕಾದ್ರೆ ಪೊಲೀಸರನ್ನ ತಪ್ಪಿಸ್ಕೊಂಡು ಈ ಡಿವಿಯೇಷನ್ ತೊಗೊಂಡು ಬಂದಿದ್ದಾರೆ. ಸೊ ಇಲ್ಲಿ ಬೈಕಲ್ಲಿ ಬಿದ್ದಿದಾಗ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ. ಪೊಲೀಸರ ಮೇಲೂ ಕೂಡ ಫೈರಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಆವಾಗ ಇನ್ಸ್ಪೆಕ್ಟ್ರು ಇನ್ ರಿಟೇಲಿಯೇಷನ್ನು ಗಾಳಿಯಲ್ಲಿ 3 ಗುಂಡು ಹಾರಿಸಿದ್ದಾರೆ. ಅದರಲ್ಲಿ ಇವರಿಬ್ಬರ ಕಾಲಿಗೆ ಗುಂಡು ಬಿದ್ದಿದೆ. ಆಮೇಲೆ ಅವ್ರದ್ದು ಕಂಟ್ರಿ ಮೇಡ್ ಪಿಸ್ತೂಲು ಕೂಡ ಸೀನ್ ಆಫ್ ಕ್ರೈಮಲ್ಲಿ ನಮಗೆ ಸಿಕ್ಕಿದೆ. ಈಗಾಗಲೇ ಆರೋಪಿಗಳನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಆಮೇಲೆ ಏನು ಗುಂಡಿನ ಹಾರಿಸುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಕೂಡ ಎಡವಿ ಬಿದ್ದಿದ್ದಾರೆ. ಸೊ ಅವ್ರಿಗೂ ಕೂಡ ಗಾಯ ಆಗಿದೆ. ಅವ್ರನ್ನೂ ಕೂಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ. ಈ ಬೈಕ್ ನೋಡಿದರೆ ಇದು ನಂಬರ್ ಪ್ಲೇಟ್ ಇಲ್ಲ, ಯಾವುದೋ ಒಂದು ಕಳ್ಳತನದಲ್ಲೇ ಇದನ್ನು ಬೈಕ್ ತಂದಿರುವಂಥ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಸೊ ಇನ್ವೆಸ್ಟಿಗೇಷನ್ ಇಸ್ ಆನ್. ಥ್ಯಾಂಕ್ ಯು. ಸ್ಥಳದಲ್ಲಿ ಏನೇನು ಸಿಕ್ಕು ಸರ್? ಎಷ್ಟು ಕೇಸ್ಗಳು ಸಿಕ್ಕ? ಸ್ಥಳದಲ್ಲಿ ಈಗ ಅದನ್ನು ನೋಡಬೇಕು. ಈಗ ಸೊಕೊಟ್ಟಿಮು ನಮ್ಮವರು ಪರಿಶೀಲನೆ ಮಾಡ್ತಾ ಇದ್ದಾರೆ.
ಆಮೇಲೆ ಎಂಟೈರ್ ಏರಿಯಾನೂ ಕೂಡ ಅವರು ಪೂರ್ತಿ ಸರ್ಚ್ ಮಾಡ್ತಾರೆ. ಸೊ ಅದು ಗೊತ್ತಾಗುತ್ತೆ. ಸರ್ ಬಿದ್ದಿರೋದು ಕಂಟ್ರಿ ಕಂಟ್ರಿ ಮೇಡ್ ಪಿಸ್ತೂಲ್ ಅದು ಬಿದ್ದಿರೋದು ಕಂಟ್ರಿ ಮೇಡ್ ಪಿಸ್ತೂಲ್. ಕೇಸ್ಗಳು ಎಷ್ಟು ಯಾವ ಕೇಸು? ಬಂದು ಗುಂಡಿನ ಕೇಸ್ಗಳು ಸರ್, ಎಂ ಗುಂಡಿನ ಕೇಸ್ಗಳು ಅದನ್ನು ನೋಡ್ತೇವೆ. ಯಾಕಂತಂದ್ರೆ ಈಗ ನಮ್ಮದು ಆ್ಯಂಟಿ ಸಬೋಟೇಜ್ ಇದು ಏನು ಎ ಸಿ ಟೀಮ್ ಬರಬೇಕು, ಸೋಕೋ ಟೀಮು ಬಂದಿದೆ. ಬಂದು ಅದನ್ನು ಎಷ್ಟು ಬಿದ್ದಿದ್ದಾವೆ ಏನು ಅನ್ನೋದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.